ಒಬ್ಬ ಕಾಲೇಜ್ ಹುಡ್ಗ ಸಡನ್ಲಿ ಮಿಸ್ ಆಗ್ತಾನೆ. ಫ್ಯಾಮಿಲಿಯವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಆದ್ರೆ ಬಿಗ್ಗೆಸ್ಟ್ ಶಾಕ್ ಏನ್ ಗೊತ್ತಾ, ಅವ್ನ್ ಸತ್ ಮೇಲೂ ಕೂಡ ಅವ್ನ್ ವಾಟ್ಸಪ್ ಆನ್ಲೈನ್ ಅಲ್ಲಿ ಇರ್ತಿತ್ತು. ಸತ್ತ ವ್ಯಕ್ತಿ ಆನ್ಲೈನ್ ಅಲ್ಲಿ ಬರೋದು ಹೇಗೆ ಪಾಸಿಬಲ್? ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಜೊತೆಗೆ ಬಂದಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೈಸೂರ್ ಹತ್ರ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವ್ರ ಮಗ ಕಿರಣ ಸೈಲೆಂಟ್ ಹುಡ್ಗ, ಒಳ್ಳೆ ಸ್ಟೂಡೆಂಟು, ಜಾಸ್ತಿ ಜನ ಫ್ರೆಂಡ್ಸ್ ಇರ್ಲಿಲ್ಲ. ಆದ್ರೆ ಮೊಬೈಲ್ ಮಾತ್ರ ಸಿಕ್ಕಾಬಟ್ಟೆ ಯೂಸ್ ಮಾಡ್ತಿದ್ದ. ನೈಟ್ ಟೈಮ್ ಯಾವಾಗ್ಲೂ ಟೆರಸ್ ಮೇಕ್ ಹೋಗಿ ಫೋನ್ ಅಲ್ಲಿ ಮಾತಾಡ್ತಿದ್ದ. ಅಪ್ಪ ಅಮ್ಮ ಕೇಳಿದ್ರೆ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದ. ಒಂದು ಫ್ರೈಡೆ ಈವ್ನಿಂಗ್ ಕಿರಣ ಕಾಲೇಜಿಂದ ಮನೆಗ್ ಬರ್ಲೇ ಇಲ್ಲ. ಫಸ್ಟ್ ಫ್ಯಾಮಿಲಿಯವರು ಇದನ್ನೆಲ್ಲ ನಾರ್ಮಲ್ ಆಗಿ ತಗೊಳ್ತಾರೆ, ಮೇ ಬಿ ಫ್ರೆಂಡ್ಸ್ ಜೊತೆ ಇರ್ಬೋದು ಅಂತ ಹೇಳಿ ಸುಮ್ನಾಗ್ತಾರೆ. 11 ಗಂಟೆ ಆದ್ರೂ ಕೂಡ ಬರೋದಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಡೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಡೆಯಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ ಅವರು ಕಿರಣನ ಫ್ರೆಂಡ್ಸ್ ನೆಲ್ಲ ಎನ್ಕ್ವೈರಿ ಮಾಡ್ತಾರೆ, ಆದ್ರೆ ಯಾವುದೇ ರೀತಿ ಉತ್ತರ ಸಿಗೋದಿಲ್ಲ. ದ ನೆಕ್ಸ್ಟ್ ಡೇ ಕಿರಣ್ ಕಸಿನ್ ವಾಟ್ಸ್ಆಪ್ ನ ಓಪನ್ ಮಾಡ್ತಾನೆ. ವಾಟ್ಸ್ಆಪ್ ಓಪನ್ ಮಾಡಿದಾಗ ಕಿರಣ್ ಅಂದು ವಾಟ್ಸ್ಆಪ್ ಆನ್ಲೈನ್ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಎಲ್ರಿಗೂ ಶಾಕ್ ಆಗುತ್ತೆ. ಸೊ ಫ್ಯಾಮಿಲಿಯವರು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತಾರೆ, ಆದ್ರೆ ಕಾಲ್ ರಿಸೀವ್ ಆಗೋದಿಲ್ಲ. ಫ್ಯೂ ಸೆಕೆಂಡ್ ಆನ್ಲೈನ್ ಅಲ್ಲಿ ಇದ್ದಿದ್ದು ಸಡನ್ ಆಗಿ ಆಫ್ಲೈನ್ ಆಗುತ್ತೆ. ಪೊಲೀಸ್ ಸೈಬರ್ ಟೀಮು ಟ್ರ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೈಬರ್ ಟೀಮು ಒಂದು ಶಾಕಿಂಗ್ ಥಿಂಗ್ ನ ನೋಟಿಸ್ ಮಾಡಿತು. ಸೊ ಎವ್ರಿ ಡೇ ಎಕ್ಸಾಕ್ಟ್ಲಿ 1:30ಗೆ ಆನ್ಲೈನ್ ಗೆ ಬರ್ತಾ ಇತ್ತು. ಫ್ಯೂ ಸೆಕೆಂಡ್ ಆನ್ಲೈನ್ ಅಲ್ಲಿ ಇರ್ತಾ ಇತ್ತು, ಆಮೇಲೆ ಆಫ್ಲೈನ್ ಆಗ್ತಾ ಇತ್ತು. ಪೊಲೀಸ್ ಅವರು ಟವರ್ ಲೊಕೇಶನ್ ನ ಟ್ರ್ಯಾಕ್ ಮಾಡ್ತಾರೆ. ಟವರ್ ಲೊಕೇಶನ್ ಬಂದ್ಬಿಟ್ಟು ಸಿಟಿ ಹೊರಗಿನ ವೇರ್ ಹೌಸ್. ಪೊಲೀಸ್ ಅವರು ಮಿಡ್ ನೈಟ್ ವೇರ್ ಹೌಸ್ ನ ರೀಚ್ ಆಗ್ತಾರೆ. ಫುಲ್ ಸೈಲೆಂಟ್ ಆಗಿರುತ್ತೆ, ಸಿಕ್ಕಾಬಟ್ಟೆ ಕತ್ಲೆ ಇರುತ್ತೆ, ಕಿಟಕಿಗಳೆಲ್ಲ ಸಿಕ್ಕಾಬಟ್ಟೆ ಧೂಳಿಂದ ಕೂಡಿರುತ್ತೆ. ಇನ್ಸೈಡ್ ಒಂದು ಚಿಕ್ಕದಾಗಿರುವಂತಹ ಲೈಟು ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಸಡನ್ ಆಗಿ ಒಂದು ಮೊಬೈಲ್ ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆದಂತಹ ಫೋನ್ ನ ಪೊಲೀಸ್ ಅವರು ಫೈಂಡ್ ಮಾಡ್ತಾರೆ. ಅದು ಕಿರಣನ ಫೋನ್ ಆಗಿರುತ್ತೆ, ಆದ್ರೆ ಕಿರಣ್ ಮಾತ್ರ ಅಲ್ಲಿ ಇರೋದಿಲ್ಲ. ಸೊ ಇನ್ವೆಸ್ಟಿಗೇಷನ್ ತುಂಬಾ ಡೀಪ್ ಆಗಿ ಹೋದ್ಮೇಲೆ ಅವ್ರಿಗೊಂದು ಸತ್ಯ ಗೊತ್ತಾಗುತ್ತೆ. ಆ ಸತ್ಯ ಏನಪ್ಪಾ ಅಂದ್ರೆ, ಕಿರಣ್ ಸೀಕ್ರೆಟ್ಲಿ ಆನ್ಲೈನ್ ಡೆಪ್ಟ್ ಬೆಡ್ಡಿಂಗ್ ಅಲ್ಲಿ ಸಿಕ್ಕಿ ಬಿದ್ದಿದ್ದ ಅಂತ. ಒಬ್ಬ ಫ್ರೆಂಡ್ ದುಡ್ಡಿಗೋಸ್ಕರ ಅವನ ಬ್ಲಾಕ್ ಮೇಲ್ ಮಾಡ್ತಿದ್ದ. ಹೀಗೆ ಒಡೆದಾಡೋ ಟೈಮ್ ಅಲ್ಲಿ ಕಿರಣ ಸತ್ತೋಗ್ತಾನೆ ಅಂತ ಗೊತ್ತಾಗುತ್ತೆ. ಕಿಲ್ಲರು ಪ್ಯಾನಿಕ್ ಆಗಿ ಕಿರಣನ ಬಾಡಿನ ಹೈಡ್ ಮಾಡ್ತಾನೆ. ಆದ್ರೆ ಪೊಲೀಸ್ ಅವರಿಗೆ ಕನ್ಫ್ಯೂಸ್ ಮಾಡ್ಬೇಕು ಅಂತ ಹೇಳಿ ಎವ್ರಿ ನೈಟ್ 1:30ಗೆ ಆನ್ಲೈನ್ ಬರ್ತಾ ಇದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಪೊಲೀಸ್ ಅವರು ಫೈನಲಿ ಆ ಕಿಲ್ಲರ್ ನ ಅರೆಸ್ಟ್ ಮಾಡ್ತಾರೆ. ಸೊ ಕೇಸ್ ಕೂಡ ಕ್ಲೋಸ್ ಆಯ್ತು. ಆದ್ರೆ ಸ್ಕೇರಿ ಪಾರ್ಟ್ ಇನ್ನ ಇದೆ. ಕಿರಣ್ ಮದರ್ ಹೇಳಿದ್ರು, ಆ ವೇರ್ ಹೌಸ್ ಸೀಲ್ ಮಾಡಿ ನೆಕ್ಸ್ಟ್ ಡೇ ಆದ್ರೂ ಕೂಡ ಸೇಮ್ ಎಕ್ಸಾಕ್ಟ್ಲಿ 1:30ಗೆ ಕಿರಣನ ಮೊಬೈಲ್ ಆನ್ಲೈನ್ ಅಂತಾನೆ ತೋರಿಸ್ತಾ ಇರುತ್ತೆ. ಕೋಇನ್ಸಿಡೆಂಟಾ ಅಥವಾ ಮತ್ತೇನಾದ್ರೂ ಇದೆಯಾ? ಸೊ ನೆಕ್ಸ್ಟ್ ಪಾರ್ಟ್ ನಿಮ್ಗೆ ಬೇಕಂತ ಅಂದ್ರೆ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋನ ಕೇಳಬೇಕು ಅಂತ ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಯಾರಾದ್ರೂ ನ್ಯೂ ಮೆಂಬರ್ ಈ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.